ಗೈಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ. ಇವಾಗ ಇವ್ರಿಗೆಲ್ಲ ಟೀ ಇಟ್ಕೊಡ್ತಾ ಇದ್ದೀನಿ. ಇತ್ತು ಸ್ವಲ್ಪ ಆಯಿತು, ಅದನ್ನೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಬಿಟ್ಟು ಟೀ ಇಟ್ಬಿಟ್ಟು ಚಾಂದು ಬಾ ಚಾಂದು ಬಾರೆ ಟೀ ಬಿಸಿ ಇತ್ತು, ಇನ್ನೊಂದ್ಸಲ ಬಿಸಿ ಮಾಡೋಕ್ಕಾಗಲ್ಲ. ಕುರ್ಕುರೆ ಯಾರು ತಿಂದಿರೋರು? ನೀನಾ? ಹಾ ನಾನು ಕೊಡ್ದಂಗೆ ತಿಂದಿದ್ದೀಯಲ್ಲಿ. ಕಾಲ್ ಚೈನಾಗೆ ಇಲ್ಲಿ ಬಿದ್ದದೆ. ತಗೋ ಕಮಾನ್. ನನ್ನ ತಕ್ಕನ ಪಡೆಯಕ್ಕೆ ಎಷ್ಟು ಪುಣ್ಯ ಮಾಡಿದ್ಯೋ. ಟೀ ತಂದು ಕೊಡ್ತೀನಲ್ಲ ಅದಕ್ಕೆ. ನೀನು ಹುಡ್ತಾಗಿಂದಲೂ ತಂದ್ಕೊಡ್ತಿದ್ದೆ, ನಾನು ನಿನ್ನ ಮದುವೆ ಆದಾಗಿಂದ ತಂದ್ಕೊಡ್ತೀನಿ. ಅದೇ ಹೆದರ್ಕೊಬಿಡ್ತಾರೆ ಗೈಸ್. ವಿತೌಟ್ ಮೇಕಪ್ ಅವಳು ನೋಡೋಕ್ಕಾಗಲ್ಲ, ಮರೆ ಮಚ್ಬಿಡ್ತೀನಿ. ವಿತ್ ಮೇಕಪ್ ಅಷ್ಟೇ ಅವಳು ನೋಡೋಕ್ಕಾಗೋದು. ಈಗ ಎದ್ದವಳೆ ಅಂದರೆ ವಿತೌಟ್ ಮೇಕಪ್ ಹೆದರ್ಕೊಬಿಡ್ತೀರ. ಯಾವುದಿದು ದೆವ್ವ ಬತ್ತು. ಅದೇ ಈಗಲೂ ತಡ ಅಂತವಳು ನೋಡಿದ್ರೆ ಅವಳು ಚಾನಲ್ಗೆ ಹೋಗಲ್ಲ. ನೀವು ಅದಕ್ಕೆ ಕೈ ಅಡ್ಡೆ ಕೊಟ್ಟಿದ್ದೀನಿ. ನೀನೇನು ಯೋಚನೆ ಮಾಡಬೇಡ. ಕೊಡೆ ಕುಡಿಯೇ ಟೀ ಕಸ ಗುಡಿಸ್ಬೇಕು. ಫ್ರೆಂಡ್ಸ್, ನನ್ನ ಗುಲಾಬಿ ತುಂಬ ಗಲೀಜಾಗಿದ್ಲು. ಧೂಳೆಲ್ಲ ಕೂತು ಆಚೆ ಕಡೆ ನಿಲ್ಲಿಸ್ತೀವಲ್ವ, ಕವರು ಏನೂ ಇಲ್ವಲ್ಲ. ಹಾಗಾಗಿ ಹಾಗೆ ನೋಡ್ಕೊಂಡು 3 ದಿನದಿಂದ ಸುಮ್ಮನಾಗ್ತಾ ಇದೆ. ಇವತ್ತು ಒರೆಸೋಣ ಅಂತ ಹೇಳಿ ಸ್ವಲ್ಪ ಲೈಟಾಗಿ ಅಂತ ಒರ್ಸೋಕ್ಕೆ ಹೋದೆ. ಬಟ್ ಅದು ಜಾಸ್ತಿನೇ ಚೆನ್ನಾಗಿ ನೀಟಾಗಿ ಒರೆಸಿದ್ದೀನಿ ಸುಮಾರಾಗಿ. ಇನ್ನೂ ಒಳಗಡೆ ಎಲ್ಲ ಒರೆಸ್ಬೇಕಿತ್ತು, ಬಟ್ ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ಅಷ್ಟರಲ್ಲಿ ನಮ್ಮಮ್ಮ ಇದಕ್ಕಿದ್ದಂಗೆ ಸುಮ್ಮನೆ ನನ್ನ ಬೈಯಕ್ಕೆ ತಗೋತು. ಯಾಕೆ ಅಂತ ಮುಂದೆ ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಅಲ್ಲ ಹೇಳಿದ್ರೆ ಕೊಸರ್ಕೋತೀಯ, 2 ಸ್ಕೂಟ್ರ್ ಹಿಂದ್ಗಡೆಯಲ್ಲೇ ಬಂದವಲ್ಲ, ಹಂಗೆ ಕ್ರಾಸ್ ಮಾಡ್ಕೋತಾನೆ. ನೀ ಎಡದೆ ಕಡೆಯಲ್ಲೇ ಹೋಗ್ಬೇಕು ತಾನೆ. ಇತ್ತಿಂದ ಹೋಗಿ ಎಡದ ಕಡೆ, ಅತ್ತಿಂದ ಬರೋಗಿ ಬಲ್ದ ಕಡೆ ಹೆಂಗೆ ಗೊತ್ತಾನೆ. ಮಧ್ಯದಲ್ಲವ್ರು ಹೊಡ್ಕೊಂಡು ಹೋಗಿ ಸಾಯಿಸ್ತಾರಪ್ಪ. 2 ಸ್ಕೂಟ್ರ್ ಬಂದು ಅವ್ರು ನಿಲ್ಲಿಸ್ತಾರೆ, ನಿನ್ನಂಗೆ ಹೋಗಿದ್ರೆ ಹೇಳಿದ್ರೆ ಕೊಸರ್ಕೋತೀಯ. ಹಂಗಾದ್ರೆ ಬೇರೆ ಇಲ್ಲೇ ನಿಲ್ಸು, ಇಲ್ಲೇ ತುಕ್ ಬರಲಿ, ನಾಟಕ ಕೇಳ್ತಾಳೆ. ಕ್ರಾಸಲ್ಲೇ ಬರಬೇಕು, ಎಡದ ಕಡೆ ಹೋಯ್ತದೆ. ಅದೇ ನೋಡಿ ಮತ್ತೆ ಓಡಿಸ್ಬೇಕು. ಇಲ್ಲಿ ವರ್ಷದಿಂದ ಓಡಿಸ್ತಾನೆ ಹೋದ್ರೆ ಅವ್ರು ಹೊಡ್ಕೊಂಡು ಹೋಗಿದ್ರೆ ಏನು ಮಾಡಿವಿ? ಅವ್ರು ನಿಲ್ಲಿಸ್ತಾನೆ ಹೋಗಿದ್ರೆ ಅವ್ರು ನಿನ್ನ ಹಿಂದ್ಗಡೆ ಬರ್ಬೇಕಲ್ಲ ಅಂದ್ಬಿಟ್ಟು ಅವ್ರಿಗೆ ಬತ್ತೇ ಇದ್ರು. ಗಾಡಿಗಳು ಹಿಂದ್ಗಡೆ ಇನ್ಯಾವೂ ಇತ್ತಿಲ್ಲ. ನೀನ್ ಯಾಕೆ ಹಂಗೆ ಬಂದೆ ಆ ಕಡೆ? ಈ ಕಲಿತಾ ಇದ್ರೆ ಕಲಿಸ್ತಾರೆ. ಆಮೇಲೆ ವೈಕುಂಠಕ್ಕೆ ಅವರು ಸರಿಯಾಗಿ ಓಡ್ಸಾರ. ಅವ್ರು ಯಾವ ಕಡೆ ಎಲ್ಲಾರು ಹೋಯ್ತಾರೆ. ನೀನು ಫಸ್ಟ್ ಸರಿಯಾಗಿ ಹೋಗೋದು ಕಲ್ತ್ಕೊ. ಅವ್ರನ್ನ ಫಾಲೋ ಮಾಡಕ್ಕಾಗಲ್ಲ ನೀನು. ಒಂದು ಚೂಟ್ ಹೆಚ್ಚಾದ್ರೆ ಕೂಡ್ರು ನಿನ್ ಮೇಲೆ ಬೀಳ್ತದೆ. ಅವರು ಹೋಯ್ತಾರೆ ಮುಂದಕ್ಕೆ. ಮುರ್ಕೊಂಡ್ ಕೂತ್ಕೋ ಏನಾರವ, ಗಟ್ಟಿ ಆಯ್ತದಾಗ. ಬೀಳ್ಸಕ್ಕಲ್ಲಿ ತಗೊಂಡೋಗಿದ್ ಕಲ್ಲೆ ತಕ್ಕಕ್ಕೆ. ಗುಲಾಬಿ ಚೆನ್ನಾಗಿ ತೋರ್ಸು. ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ. ಅಮ್ಮ ಇದಕ್ಕೆ ಸ್ಟಿಕ್ಕರ್ ಅಂಟಿಸ್ತಾರೆ, ಸ್ಕ್ರಾಚ್ ಆಗಂಗೆ ಅಂಟಿಸ್ಬಿಡಲ್ಲ. ಏನಾರು ಅಂಟಿಸ್ಕೊ. ಒಂದು 4,000 ಆಯ್ತದ ಅಷ್ಟೇ. ತಗೊಳ್ಳಿ. ಸಿಂಪಲ್ ಆಗಿ ಬಿದ್ದೆ ಕಣಮ್ಮ, ಇಷ್ಟೊಂದೆಲ್ಲ ಸ್ಕ್ರಾಚ್ ಆಗಿದೆ. ಇನ್ ಬಿಗ್ಯಾಗಿ ಬಿದ್ದೆ ಸ್ಕ್ರಾಚ್ ಆಗಿದೆ. ಒಂದು ರೌಂಡ್ ಹೋಗ್ಬಿಡ್ತೀನಿ ಈಗ ಗುಲಾಬಿ ರಂಗಸ್ಥಳಕ್ಕೆ. ಮಸ್ಕೊಬಿಡ್ತೀನಿ ಏನಿಂದ ಓಡಿಸ್ಲಿಲ್ಲ. ಮುದ್ದು ಚೆನ್ನಾಗದ ಹಿಂಗೆ ಆಡೋಕ್ಕೆ ನಾಟಕವ. ಫ್ರೆಂಡ್ಸ್, ನಾನು ಗುಲಾಬಿ ಒರೆಸ್ಬಿಟ್ಟು ಒಂದು ರೌಂಡು ಪ್ರಾಕ್ಟೀಸು ಇದಾಗ್ಬಿಡುತ್ತೆ ಅಂತ ಒಂದು ರೌಂಡ್ ಗುಲಾಬಿಲಿ ಹೋಗ್ಬಿಟ್ಟು ಬಂದಿದ್ದೀನಿ. ಮುಳಿಸ್ತನ್ ಗಂಟವ. ಹಾಸಿಗೆ ಎತ್ತುತ್ತಾರೆ ಅಂದರೆ ಅವಳು ಹಾಲು ಕುಡ್ದವಳೆ, ಇವಳು ಟೀ ಕುಡ್ದವಳೆ, ಇಬ್ರು ಮತ್ತೆ ಹೋಗಿ ಬಿದ್ದವ್ರೆ. ಕುಡ್ದಿ ಚಿರಿ, ಇವಳು ಹಾಲು ಕೊಡ್ಲಿಲ್ಲ ಹಿಂಗೆ ಕಾಯಿಸ್ಬಿಟ್ಟು ಇಟ್ಬಿಟ್ಟು ಹೋಗಿದ್ನಲ್ಲವ. ಬಾ ಎದ್ಬಾ ಕುಡಿ ಬಾ. ನೋಡಿ ಫ್ರೆಂಡ್ಸ್, ನಾನು ಕಸ ಗುಡಿಸ್ತಾ ಇದ್ದೀನಿ. ಬಂದು ಅಲ್ಲೇ ಡ್ಯೂಟಿಗೆ ಜಾಯ್ನ್ ಆದೆ ನಾನು. ಬಾರೆ ಅಮ್ಮ ನೋಡಿ ಗೈಸ್, ಎಲ್ಲಾನು ಹೆಂಗ್ ಹರಗವಳೆ. ನಾನು ಹಿಂಗ್ ಇಟ್ಟಿರಲ್ಲ, ಎಲ್ಲ ನೀಟಾಗಿ ಇಟ್ಟಿರ್ತೀನಿ.
ಮಗ ಏನೇ ಹೇಳ್ತದೆ ಹಾಲು ಇಂಪಾರ್ಟೆಂಟಾ ನಾನ್ ಇಂಪಾರ್ಟೆಂಟಾ ಅಂದರೆ ನನ್ನ ಮಗಳವಳು ಎಷ್ಟೇ ಆದರೂ ನೋಡಿ ಫ್ರೆಂಡ್ಸ್, ಮಗುಗೆ ಹಾಲು ಇಂಪಾರ್ಟೆಂಟಾ ನಾನ್ ಇಂಪಾರ್ಟೆಂಟಾ ಅಂದರೆ ಮಗು ಏನು ಹೇಳ್ತದೆ ಅದು ನೋಡಿ. ಈ ಥರ ಮಣ್ಣುದ್ರು ಇರುತ್ತೆ. ಪ್ರತಿ ಬೆಳಗ್ಗೆ ಸಲ ಎದ್ದಾಗ ಬಟ್ಟೆ ಅಥವಾ ಈ ಥರ ಪೊರ್ಕೆಲೇನೆ ಈ ಥರ ಗುಡಿಸ್ಕೊಂಡ್ಬಿಡ್ತೀನಿ ನಾನು. ನಮ್ಮಮ್ಮ ಆದರೆ ಡೈಲಿ ಗುಡಿಸಲ್ಲ, ವಾರಕ್ಕೊಂದ್ಸಲ ಒರೆಸ್ತದಲ್ಲ ಅವಾಗ ಗುಡಿಸುತ್ತೆ. ನಾನಾದರೆ ಈ ಥರ ಡೈಲಿ ಎಲ್ಲ ಕಿಟಕಿ ಹತ್ತಿರ ಮೂಲೆ ಹತ್ತಿರ ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ನಾನು ಕಸ ಗುಡಿಸೋದು ಫುಲ್ಲು ಲೇಟು. ಎಲ್ಲ ಎತ್ತಿ ಒಂದು ಕಡೆಯಿಂದ ಈ ಥರ ಮೂಲೆ ಮುಡುಕ್ಲು ಎಲ್ಲನೂ ವಾದ್ರಿ ಗೀದ್ರಿ ನಾನು ಕಸ ಗುಡಿಸೋದು ಲೇಟ್ ಆಯ್ತದೆ. ಕಸ ಇರಲಿ ಇಲ್ಲನೇ ಹೋಲಿ, ಬಟ್ ಪ್ರತಿ ಸಲ ಕಸ ಗುಡಿಸ್ದಾಗ ನಾನು ಕಸ ಗುಡಿಸೋದೇ ಈ ರೀತಿ. ಅದಕ್ಕೆ ನಾನು ತಂಗಿ ಹೇಳ್ತಾರೆ, ನಾನು ಆ ಕೆಲಸ ಮಾಡಿದ್ರೆ ಇವಳು ಇನ್ನೂ ಕಸನೇ ಗುಡಿಸ್ತಾವಳೆ ಅಂತ. ಖಾಲಿ ಆಗಿದೆ ಐಟಪ್ಪ. ನೋಡಿ ಹೆಂಗೆ ಕಿರ್ಚಾಡ್ತಾವ್ರೆ ಗೈಸ್, ನೋಡಿ ಗೈಸ್. ಮುದ್ದು ಚಿನ್ನಮ್ಮ ಬಾ, ಚಿನ್ನಮ್ಮ ಎದ್ದು. ಇವತ್ತು ತಿಂಡಿ ಮಾಡೋ ಇದೇ ಇಲ್ಲ, ಯಾಕಂದ್ರೆ ದೋಸೆ ಇಟ್ಟಿತ್ತು ಫ್ರಿಡ್ಜಲ್ಲಿ ಎತ್ತಿಟ್ಟೆ. ಕರ್ಮೀನ್ ಸಾಂಬಾರು ಐತೆ, ಸಾಂಬಾರಿಗೆ ದೋಸೆ ಕೃತು ಬ್ರಷ್ ಮಾಡ್ತಿದ್ದಾಳೆ. ನಾನು ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡ್ಬಂದೆ. ಇವಾಗ ಸೀರೆ ಹಾಕ್ಕೊಂಡು ದೋಸೆ ತಿಂದು ಹೋಗ್ಬೇಕು. ಇನ್ನೂ ಟೈಮ್ ಆಗಿದೆ. ಇವತ್ತು ಬೇಗ ಎದ್ದಂದ್ರೆ ಏನು ಕೆಲಸನೂ ಇಲ್ಲ, ತಿಂಡಿ ಮಾಡಬೇಕು, ಏನು ಕೆಲಸ ಇಲ್ಲ. ಹಾಗಾಗಿ ಸುಮ್ಮನೆ ಕೂತಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಎದ್ದು ಬೆಳಗ್ಗೆ ಸಲ ಇಷ್ಟು ಫ್ರೀಯಾಗಿ ಕೂತಿರೋದು. ನಮ್ಮಮ್ಮ ನನ್ನ ತಂಗಿ ಫುಲ್ಲು ಡೀಪು ಡಿಸ್ಕಷನಲ್ಲಿ ಅವರೇ. ಏನು ಮಂಗಲಚಿ ಸಣ್ಣ ಕದೆ. ನಾನು ಡ್ಯೂಟಿಗೆ ಹೊರಟೆ. ಗುಲಾಬಿ ತೊಗೊಂಡು ಹೋಗ್ತಾ ಇದ್ದೀನಿ. ಗುಲಾಬಿ ಏನಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಸಾಲಿಗ್ರಾಮದಲ್ಲಿ ಶೋರೂಮ್ಗೆ ಹಾಕಬೇಕು. ಇನ್ನೊಂದೇನೋ ಹಾಕಿಲ್ಲ. ಹಾಗೆ ಗುಲಾಬಿ ಯಾಕೋ ನನಗೆ ಓಡಿಸ್ತಾ ಇದ್ರೆ ಸ್ವಲ್ಪ ನಡುತ್ತಾಳೆ ಅಂತ ಅನ್ನಿಸ್ತೈತೆ. ಅವತ್ತು ಬಿದ್ದನಲ್ವಾ, ಹಾಗಾಗಿ ಏನಿದೆ ಸ್ಟಿಕ್ಕರ್ ಕೊಡು ಏನಿದ್ರೆ ಅಲ್ಲ ಐತೆ ಹೋಗಬೇಕು ಅಮ್ಮ ನೋಡಮ್ಮ ಹೆಂಗಾಡ್ತಾಳೆ. ಹಾಗಾಗಿ ಶೋರೂಮ್ಗೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಗುಲಾಬಿನ ಶೋರೂಮ್ಗೆ ಹಾಕ್ಬಿಟ್ಟು ನಾನು ಬಸ್ಗೆ ಹೋಗ್ತೀನಿ. ನಾನು ಇವಾಗ ಈ ಥರ ಒಂದು ಪರ್ಪಲ್ ಸ್ಯಾರಿಗೆ ಬ್ಲಾಕ್ ಕಲರ್ ಬ್ಲೌಸ್ ಹಾಕಿದ್ದೀನಿ. ಅದ್ರ ಮೇಲೆ ಈ ಥರ ಒಂದು ಸ್ವೆಟ್ರ್ ಹಾಕಿದ್ದೀನಿ. ಬನ್ನಿ ಇವಾಗ ಹೋಗೋಣ ಡ್ಯೂಟಿಗೆ. ಇಲ್ಲ ಫ್ರೆಂಡ್ಸ್, ಇದು ನಂದು, ಇದು ನನ್ನ ಸೀರೆ ನಂದಿದು. ಒಪ್ಕೋತೀನಿ. ಚಪ್ಪಲಿನೂ ನಂದೆ. ಇವಳು ಅಂದ್ರಲ್ಲೇ ಬದುಕ್ತಾಳೆ. ಇವತ್ತು ಹೆಸರು ಹಾಕ್ಸ್ಕೊಬಾರೆ. ಇಷ್ಟೊತ್ತು ಗಂಟೆ ಸಮಾಧಾನ ಮಾಡೋದಾಗ ಅರ್ಧ ಗಂಟೆ ಕೂತ್ಕೊಂಡು ಹಾವು ಮಾಡಿದೆ ಕಣಮ್ಮ. ಫ್ರೆಂಡ್ಸ್ ನೋಡಿ, ನಮ್ಮನೆ ತಳ್ಳಿಬಿಡಿಸ್ತವ್ರೆ. ಸೊ ನಮ್ಮಕ್ಕ ಸೀರೆ ಹಾಕೊಂಡು ಫಸ್ಟ್ ಟೈಮ್ ಅಲ್ವಾ, ಕಪ್ಪೆ ಕಂಡೆ ಹಪ್ಪಳಿಸ್ಬಿದ್ದೀನಿ. ಫ್ರೆಂಡ್ಸ್, ನಮ್ಮ ಅಕ್ಕಂಗೆ ಇಲ್ಲಿಂದ ಡೌನ್ ಐತೆ, ಇಲ್ಲಿಂದ ತೆಗಿಯೋದೆ ಅವಳಿಗೆ ದೊಡ್ಡ ಹಿಂಸೆ. ಸೊ ಬೆಳಗ್ಗೆ ಎದ್ಬಿಟ್ಟು ನೀಟಾಗಿ ಎಲ್ಲನೂ ಒರೆಸೋಳೆ ಫ್ರೆಂಡ್. ಎಲ್ಲನೂ ಒರೆಸೋಳೇನೋ ಅಮೆಝಾನಲ್ಲಿ ಏನೋ ಬುಕ್ ಮಾಡೋಳಂತೆ, ಚೀಪಾಗಿ ಬುಕ್ ಮಾಡೋಳೆ ಫ್ರೆಂಡ್ಸ್. 250ರಿಂದ 300 ರೂಪಾಯಿ ಇದೇನೋ ಕವರ್ ಬುಕ್ ಮಾಡೋಳಂತೆ. 50 ರೂಪಾಯಿಗೆ ಬುಕ್ ಮಾಡೋಳಂತೆ, ಚೀಪಾಗಿ ಬೆಸ್ಟ್. ಚೀಪ್ ಬ್ರ್ಯಾಂಡೆಡ್ ಬುಕ್ ಮಾಡಿ ನೋಡ್ತಾ ಇದ್ರೆ ನೋಡಿ, ಇದೊಂಚೂರು ನೋಡ್ಕೊಂಡು ಕಾಮೆಂಟ್ ಹಾಕಿ. ನೀನ್ ಫಸ್ಟ್ ಸ್ಕೂಟಿ ಹೊಡೆಯೋದು ಕಲಿಯೋದಲ್ಲ, ತಳ್ಳೋದು ಕಲಿಬೇಕು ನೀನು. ಕಲಿಬೋದು, ತಳ್ತೀನಿ. ಅಲ್ಲಿ ಹಳ್ಳ ಅದಲ್ಲ, ಅಲ್ಲಿಂದ ತಿರುಗಿಸ್ಕೊಳ್ಳೋದೇ. ಹಿಂದೆ ನೋಡ್ಕೋ. ಸೀರೆ ಹಾಕೊಂಡು ಫಸ್ಟ್ ಟೈಮ್ ಫ್ರೆಂಡ್ಸ್ ಹೋಯ್ತಾ ಇರೋದು ಅವಳು. ಇವಾಗ ನೋಡೋಣ. ನೋಡು ಫೋನ್ ಕೊಡು. ಅಲ್ಲ, ಅದನ್ನ ಮುಂದೆ ಇಟ್ಕೋತೀಯಾ? ಅದು ಕರೆಕ್ಟ್. ನೀನು ಹೋಗಿ ನಿನಗೆ ಫೋನ್ ಕೊಡ್ಬೇಕಲ್ವ, ಹೋಗು ಅಂತೀನಿ. ಫ್ರೆಂಡ್ಸ್, ಡ್ಯೂಟಿ ಮುಗಿಸಿ ನಾನು ಹಾಗೆ ನಮ್ಮನೆ ಹತ್ರ ಬಂದೆ. ನನ್ನ ಫ್ರೆಂಡ್ ಒಬ್ಬರು ಸ್ಕೂಟಿಲಿ ಬಿಟ್ಕೊಟ್ರು. ಅವರು ನನ್ನ ಜೊತೆ ವರ್ಕ್ ಮಾಡೋರು. ನಾವು BLವಾಗ ಹೋಗ್ತೀವಲ್ಲ ಜೊತೆಯಲ್ಲಿ, ಹಾಗಾಗಿ ನಮ್ಮನೆ ತನಕ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಮನೆ ಒಳಗಡೆ ಹೋಗಲಿಲ್ಲ. ನಾನು ವಾಶ್ರೂಮ್ಗೆ ಹೋಗಬೇಕಾಗಿತ್ತು. ಅಲ್ಲಿಂದ ಸರಿ ಅಂದ್ಬಿಟ್ಟು ಹಿಂದೆ ಹೋಗಿ ಮನೆ ಒಳಗಡೆ ಹೋಗಲಿಲ್ಲ. ಆಚೆ ಕಡೆಯಿಂದನೇ ಮನೆ ನೋಡಿಕೊಂಡು ಹೊರಟೆ ನಾನು.
ಹತ್ರ ಇಲ್ಲಿ ಗಾಡಿ ಬಿಟ್ಬಿಟ್ಟು ಹೋಗಿದ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ನೀವೇ ಒಂಚೂರು ಹೊರಗಡೆ ಕೊಡ್ಬೇಕು ನನ್ನ ಗಾಡಿನ ಅಲ್ಲಿ ತನಕ. ಹೆಡ್ಲೈಟಾ ನೋಡಿ, ಹೆಡ್ಲೈಟ್ದು ನೋಡಿ ಡಿಮಂಡ್ ಡಿಪೋ ಅಂದ್ರೆ ದೂರದ್ದು ಇದು ಹಾಫ್ ಆಗ್ಬಿಡ್ತದೆ ನೋಡಿ. ಇದು ದೊಡ್ಡದ್ರ, ಇದು ಮುಂದದ್ದು ಹತ್ತಿರದ್ದು. ಇದು ದೂರದ್ದಾ? ಈಗ ಹೈ ಬೀಮ್ ಈ ಲೈಟ್ ಬರ್ತದೆ, ಲೋ ಬೀಮು ಅಂದ್ರೆ ಮುಂದಕ್ಕೆ ಬೀಳುತ್ತೆ ನೋಡಿ. ಈಗ ಮುಂದಕ್ಕೆ ಇದು ಹಾಫ್ ಆಗುತ್ತೆ, ಬರಲ್ಲ. ನೈಟ್ ಹೊತ್ತು ಇದು ಆಟೋಮೆಟಿಕ್ ಆನ್ ಆಗಲ್ಲ, ನಾವು ಇದನ್ನ ಆಫ್ ಆನ್ ಮಾಡ್ಕೋಬೇಕು. ನೀವು ಡಿಮಂಡ್ ಡಿಪ್ ಮಾಡ್ಕೋಬೇಕು. ಈಗ ಆಪೋಸಿಟ್ ಬರ್ತಾ ಇರ್ತಾರೆ, ಈಗ ನೀವು ಹೋಯ್ತಾ ಇರ್ತೀರಿ, ಯಾರು ಬರ್ತಾ ಇರ್ತಾರೆ, ಈಗ ನೀವು ಹೋಗಿ ಇದು ಪಾಸಿಂಗ್ ಮಾಡ್ಕೋಬೇಕು. ಈ ಥರ ಆನಾಯ್ತು ಹೆಡ್ಲೈಟು, ಬರೀ ನಿಮ್ಗೆ ಡಿಮಂಡ್ ಡಿಪ್ ಮಾಡ್ಕೋಬೇಕಿದು. ನೀವು ಇವಾಗ ಬೇಡ ಅಂದ್ರೆ ಇವಾಗ ಬೆಳಕಿದೆಯಲ್ವಾ, ಏನ್ ಮಾಡಕ್ ಲೈಟ್ ಇಲ್ಲ, ಸ್ವಿಚ್ ಇಲ್ಲ ಇದಕ್ಕೆ. ಈ ಗಾಡಿಗಳಿಗೆ ಕೊಡಲ್ಲ ಆ ಥರ. ಈಗ ಬಂದು ಬೆಳಕಿದೆಯಲ್ಲ, ಈಗ ಆನ್ ಮಾಡ್ಕೊಂಡು ಹೋಗೋದಾ ಇದನ್ನ? ಬೆಳಗ್ಗೆ ಸಲನುವೆ ನೀವು ಗಾಡಿ ಇದಿಲ್ವೇ ನಿಮ್ಗೆ ಗೊತ್ತಾಯ್ತಲ್ಲ ಅಷ್ಟೇ. ಈಗ ಕೀ ಆನ್ ಮಾಡಿದ್ರೆ ಲೈಟ್ ಉರಿತದೆ ಈ ಗಾಡಿಗಳಲ್ಲಿ. ಈಗ ನೋಡಿ, ಈಗ ನಾನು ಬೆಳಗ್ಗೆ ಸಲ ಹೋಗ್ಬೇಕಾದ್ರೂ ಬೆಳಗ್ಗೆನೂ ಆನ್ ಆಗಿರುತ್ತಾ? ಆಮೇಲೆ ನೀವು ಈ ತರ ಲೈಟ್ ಆನ್ ಆಗಲಿ ಅಂತ ಬಿಟ್ಬಿಟ್ರೆ ಬ್ಯಾಟ್ರಿ ಡೌನ್ ಆಗ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಕೀ ಆನ್ ಮಾಡಿ ಬಿಡ್ಬಾರ್ದು. ಗಾಡಿ ನಿಲ್ಲಿಸೋದು ಕೀ ಆಫ್ ಮಾಡ್ಕೋಬೇಕು. ಮಾಡ್ಕೋಬಿಡಿ ನೀವು. ಇಲ್ಲ ಅದೇನಕ್ಕೆ ಮಾಡ್ಲಿ, ಇದೇನು ಇಂಡಿಕೇಟರ್. ಬಲ್ದ ಕಡೆ ನಾವು ತಿರ್ಕೋಬೇಕು ಅಂದ್ರೆ ಲೆಫ್ಟ್, ಓಕೆ, ಎಡದ ಕಡೆ ತಿರ್ಕೋಬೇಕಂದ್ರೆ ಹಿಂಗ್ ತಿರ್ಗಿಸ್ಬೇಕಾ? ಇದನ್ನ ಹಾಕ್ಬಿಟ್ಟು ಹೋಗದಾ? ಯಾರು ಬಂದು ಕೂರ್ಸೋದಿಲ್ಲ. ಇದು ಇದ್ರದ್ದು ಮೀಟ್ರದ್ದು ಇದೊಂದು ಟೆಸ್ಟ್ ಮಾಡಿಸೋ. ಇದೊಂದು ಫಸ್ಟ್ ಸರ್ವಿಸ್ಗೆ ಬರ್ತಿರಲ್ಲ, ಆವಾಗ ಅದೊಂದು ಇದು ಮಾಡಿ ನಿಲ್ಲಿಸ್ಕೊಳ್ಳಿ. ಸರಿ ಆಯ್ತು. ಮನೆಗೆ ಬಂದು ಆಲ್ರೆಡಿ ಆಲ್ಮೋಸ್ಟ್ 1/4 ಗಂಟೆಗೂ 20 ನಿಮಿಷ ಮೇಲಾಯಿತು. ಒಂಥರ ಸುಸ್ತಾದಂಗಾಯಿತು, ಸುಮ್ಮನೆ ಮಲಗಿದೆ ನೋಡಿ. ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ನಾನು ಬರ್ತಿದ್ದಾಗೆ ಫಸ್ಟ್ ಕೆಲಸ ಮಾಡೋದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲಿಂದ ಕೈಕಾಲು ಮುಖ ತೊಳ್ಕೊತೀನಿ, ಅಥವಾ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ತೀನಿ. ಇವತ್ತು ಯಾಕೋ ಒಂಥರ ಆಗ್ತಿತ್ತು ಅಂತೇಳಿ ಬಂದು 20 ನಿಮಿಷ ಆದರೂ ಸುಮ್ಮನಿದ್ದೀನಿ. ಚಾಂದು ಇವಾಗ ಟೀ ಕೊಟ್ಟರು, ಟೀ ಕುಡಿಯೋಣ ಅಂತ ಹೇಳಿ ಎದ್ದೆ. ಕರೆಂಟೇ ಇಲ್ಲ ಇವತ್ತು. ಬಟ್ ನಾನು ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ ಗೈಸ್, ಹೊಸ. ಅದು ನಿಮ್ಗೆ ತೋರಿಸೇ ಇಲ್ಲ. ಪವರ್ ಬ್ಯಾಂಕಲ್ಲಿ ಫುಲ್ ಚಾರ್ಜ್ ಮಾಡಿಬಿಟ್ಟು ಹೋಗಿದೆ. ಜಾಸ್ತಿ ದುಡ್ಡು ಕೊಟ್ಟು ಲೋ ಬ್ರ್ಯಾಂಡ್ ತೊಗೊಂಡಿದ್ದೀನಿ, ಪರವಾಗಿಲ್ಲ, ಇಟ್ಸ್ ಓಕೆ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲಿಂದ ಸಿಗ್ತೀನಿ. ನಮ್ಮ ಅಪ್ಪಾಜಿನೂ ಎಲ್ಲೋಗಿ ತೊಗೊಂಡೆ ತಂದರೆ ಬತ್ತಾ ಸಾಲಿಗ್ರಾಮದಿಂದ ಬತ್ತಾ ಗೊತ್ತಿಲ್ಲ. ಕೃತುಗೆ ಕೋನ್ ಐಸ್ ಕ್ರೀಮ್, ನಮಗೆ ಗೋಬಿ ಮಂಚೂರಿ ತಂದೈತೆ. ಅದು ಪಕೋಡ ಮಾಡ್ತೀನಿ ಅಂತ ಹೇಳಿ ಇವಾಗ ಕಡಲೆ ಹಸಿ ತರಿಸೋದು. ಇನ್ನೇನು ಗೋಬಿ ಪಪ್ಸ್ ತಂದೈತೆ. ಕೃತುಗೆ ಕೋನ್ ಐಸ್ ಕ್ರೀಮ್ ತಂದಿದೆ. ಇವಳು ಆಗಲೇ ಹೇಳ್ದಾಗೆ ಪಕೋಡ ಮಾಡ್ತೀನಿ ಅಂತೇಳಿ ಕಡಲೆ ಹಸಿಟ್ಟು ತರಿಸಿದ್ದು. ಈಗ ಅಲೆಯ ನೋಡ್ಬಿಟ್ಟು ಇವತ್ತು ಮಾಡೋದು ಬೇಡ ಬಿಡು ನಾಳೆಗೆ ಮಾಡೋಣ ಅಂತ ಅವಳೆ. ಹಿಂಗೆ ಗೈಸ್, ಏನು ಮಾಡೋದು, ಮನಸ್ಸು ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ಚೇಂಜ್ ಆಗೋಯ್ತದೆ. ದುಡ್ಡು ಕೊಟ್ಬಿಟ್ಟು ಅದೇನೋ ಅಂದಿದ್ದಕ್ಕೆ ಏನಂದು ನಂತವೇನು ದುಡ್ಡು ಇಲ್ವಾ ತರಿಸ್ತೀನಿ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತರಿಸವಳೆ. ಈಗ ಅಲೆಯ ಇವತ್ತು ಮಾಡೋಕ್ಕಲ್ಲ ನಾಳೆಗೆ ಮಾಡ್ತೀನಿ ಅಂತ ಅವಳೆ. ಮನೀಗ ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ ನಿಮಗೆ. ಮಾವ ಹೆಂಗೆ ಆಕ್ಷನ್ ಮಾಡ್ತೀನಿ? ಏನು ಮುಳ್ಳು ಸೇರ್ಕೊಂಡದ? ಫ್ರೆಶ್ ಅಪ್ ಆಗಿ ಬಂದೆ ನಾನು. ಅಪ್ಪಾಜಿಗೆ ಮುಳ್ಳು ತೆಗಿತಾರೆ. ಹಲೋ, ಮಾಡ್ತೀನಿ ಕಣಪ್ಪ. ನಾನು ಈಗೊಂದು 1/4 ಗಂಟೆಲಿ ಬಂದೆ. ಮಾಡ್ತೀನಿ ಸುಮ್ಮನಿರಿ. ನಾನು ಈಗ ವೋಟರ್ ಐಡಿದು ಕೆಲ್ಸಕ್ಕೆ ಹಾಕ್ಬಿಟ್ಟವ್ರಲ್ಲ, ಅಂಗನವಾಡಿಗೆ ಹೋಗಲ್ಲ, ಅಲ್ಲಿಗೆ ಹೋಯ್ತೀನಿ ಸ್ಕೂಲ್ ತಕ್ಕೆ. ಅಲ್ಲಿನ ಅವರೆಲ್ಲ ಇರ್ತಾರಲ್ಲ, ಇನ್ನು ಫೋನು ಮಾತಾಡೋದಿಲ್ಲ, ಫೋನೇ ನೋಡ್ತಾಯಿಲ್ಲ ನಾನು ಇವಾಗ. 3 ದಿನದಿಂದ ಅಲ್ಲಿಗೆ ಹೋಯ್ತಾ ಇದ್ದೀನಲ್ಲ, ಹಂಗಾಗಿ ಅದು ಕೆಲಸ ಜಾಸ್ತಿ. ಮೊಬೈಲಲ್ಲೇ ಕೆಲಸ ಮಾಡಬೇಕಲ್ಲ, ಫೋನು. ಈಗ ಒಂದು 1/4 ಗಂಟೆಲಿ ಮನೆಗೆ ಬಂದೆ, ಕೂತಿದ್ದೆ. ಈ ಕೈಕಾಲು ಮುಖ ತೊಳ್ಕೊಬಂದೆ, ಆಚೆ ಕಡೆ ಕೂತ್ಕೊಳ್ಳೋಣ ಒಂದು 5 ನಿಮಿಷ ಅಂದ್ಬಿಟ್ಟು. ಗೊಂಬೆ ಇಟ್ಕೊಂಡು ಆಟಾಡ್ತಾವಳೆ. ಇನ್ನೇನು ಹೋಮ್ವರ್ಕ್ ಬರೆಯೋಕ್ಕೆ ಬರ್ಕೋತಾವಳೆ. ನಾನು ಬರ್ಕೊಡಕ್ಕಲ್ಲ ಅಂದ್ಬಿಟ್ಟು ಅದ್ಲಿಸ್ತೆ ರಾತ್ರಿ. ಅದಕ್ಕೆ ಅವಳೆ ಬರ್ಕೊಂಡು ರಾತ್ರಿ ಒಂದು 9 ಗಂಟೆ ಗಂಟ್ಲು ಬರ್ಕೊಂಡ್ಲು ಕಣಪ್ಪ. ಟೀ ಆಯಿತು. ಅಮ್ಮ ಚೆನ್ನಾಗೈತಾ? ಏನು ಮಾಡ್ತಿದ್ರಿ? ಹೌದಾ, ಯಾವಾಗ ಹೋಯ್ತು? ನಾಳೆಗೆ ಬರ್ತದೇನೋ ನಿಮ್ಗೀಗ ನೈಟ್ ಊಟಕ್ಕೆ? ಇದೇನಪ್ಪ, ನಮ್ಮದು ಏನೂ ಇಲ್ಲ, ಮಾಮೂಲಿ ಕೆಲಸ. ಇದೊಂದು ತಿಂಗಳು ಫುಲ್ ಕೆಲಸ ಜಾಸ್ತಿ ನನಗೆ. ಏನು ಮಾಡೋದು? ಹೇಳ್ಕೊಂಬರಿ.
ಇವರಿಬ್ರು ಇದೆ ಈ ಹುಡುಗಿ ಯಾರು? ಓ ಗೋಪಿ ಅಣ್ಣನ ಮಗಳು ಇಲ್ಲಿ ತನಕ ಬಂದಿದೆಯಲ್ಲವ. ಇವರೆಲ್ಲ ಒಂದೇ ಕಾನ್ವೆಂಟ್ಗೆ ಹೋಯ್ತಿದ್ರು ಗೈಸ್, ಆದರೆ ಇವ್ರು ಅದೇ ಕಾನ್ವೆಂಟ್ಗೆ ಹೋಯ್ತವ್ರೆ. ಬಟ್ ಕೃತು ಮಾತ್ರ ಈ ಸಲ ಚೇಂಜ್ ಆಗೋಳೆ. ನಾವು ಆಚೆ ಕಡೆ ಕೂತಿದ್ವಲ್ಲ, ಕರೆಂಟ್ ಬಂದಿಲ್ಲ, ಕರೆಂಟ್ ಬರೋದು ಡೌಟು. ಅದಕ್ಕೆ ಇಲ್ಲೇ ಬುಕ್ಸ್ ತಗೊಬ ಬರ್ಕೊ ಅಂತ ಹೇಳಿ ಬರೆಸ್ತಾ ಇದ್ದೀನಿ. ಆಲ್ರೆಡಿ ಕರೆಕ್ಟಾಗಿ 7 ಗಂಟೆ ಆಯಿತು. ನೋಡಿ ಎಲ್ಲ ಇಲ್ಲೇ ಕೂತಿದ್ದೀವಿ. ಎಲ್ಲ ಹಂಗೆ ಹೇಳೋದು, ಸುಮ್ಮನಿರವ. ಹಂಗೆ ಚೆನ್ನಾಗಿ ಮಾಡೋದು ಅಂದರೆ ಇದು ಚೆನ್ನಾಗಿ ಬರ್ಕೊಂಬಗ್ಳೆ ಹೇಳ್ಕೊಂಬರ್ಕೊಳೆ. ಬರೀ 9 10 ಹಾಂ, ಆಮೇಲೆ ಕೊಂಪೆ ಇದ್ದಂಗೆ 11 ಕೃತು ಸಖತ್ತಾಗಿದ್ದು ಕಾನ್ವೆಂಟ್. ಹಾಂ ಹಾಂ ಹಾಂ, ಅದು ನಿಜ ಕಣಮ್ಮ. ಹೆಂಗಿದ್ರೇನು ಬಿಲ್ಡಿಂಗು ಓದೋದು ಮುಖ್ಯ. ಬರೀತಿದ್ರ ಅಲ್ಲಿ ಇಲ್ಲೆಲ್ಲ ನೋಡಿ. ಏಳಿಗೆ ಹೊಂಟಿದ್ರಿ ನೋಡಿ, ಬ್ಯಾಟ್ರಿ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 8:20. ನಮ್ಮ ಮಮ್ಮಿಲ್ ಮಲ್ಗೈತೆ, ನಮ್ಮ ಅಪ್ಪಾಜಿ ಅಲ್ಲಿ ಊಟ ಮಾಡ್ತಾ ಐತೆ. ಚಿನಿ ವಿ ನಾನು ಹೇಳಿದ್ದು. ಹಾಂ, ಯು ಯಾಕೆ ಬರ್ದಿದೀಯಾ? ಇಲ್ಲಿ ನೋಡಿ, ನೋಡ್ತೀನಿ, ಬರೀರಿ ನೀವು. ಇದು ವಿ. ಹ್ಞೂ, ಹೇಳ್ಕೊಂಬರಿ ಚಿನು, ತೋರಿಸೋಗುದು. ಹೇಳ್ಕೊಂಬರಿ ಅಂತ ಹೇಳ್ತಿರೋದು. ಯು ವಿ ಕಡೆ ವಿ ಈ ಇದು ಅಳಿಸ್ಬೇಕು. ಇಲ್ಲ, ನಿನ್ ಕೆನೆಬೇಕು ಬರ್ಕೊ. ಗೈಸ್, ಇಷ್ಟೊತ್ತಿನಲ್ಲಿ 8 ಕಾಲಲ್ಲಿ ಅವ್ರ ಟೀಚರ್ ಕಾಲ್ ಮಾಡಿ ಮಾತಾಡಿದೆ. ವಿ ನಾನು ಚಿನು ಹೊಡೆದು ಬಿಟ್ರೆ ಹಂಗಿಂಗೆ ಹೊಡೆಯಕ್ಕಲ್ಲ. ಚಕಮಕ್ಲಾಕೋ ಫಸ್ಟು ನೀಟಾಗಿ. ಅದೇನು ಕೌಚ್ ಕಾಲು ಹಾಕೊಳ್ಳೋದು? ಈ ಬರಿ ಈ ಅಂದ್ರೆ ಇದ್ರ ಇಲ್ಗೆ, ಹಾಂ, ಇದ್ರ ಪಕ್ಕಕ್ಕೆ, ಹಾಂ, ವಿ ಪಕ್ಕಕ್ಕೆ. ಅದೇನದು? 4. ಹಾಂ, 4 ಅದು 4 ನನಗೆ ಬರ್ಸಿದ್ದು. 6 ನಿನಗೂ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ. 5 ಅದ ಈಗ ಒಂದಿಂದ ಹೇಳು, ಸ್ಪೆಲ್ಲಿಂಗ್ ಹೇಳು ಫಸ್ಟಿಂದ. ಹಾಂ, ಏನದು? 1. ಹಾಂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದರೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ರಾತ್ರಿ ಯಾಕೋ ನಿದ್ದೆನೇ ಬರಲಿಲ್ಲ ಗೊತ್ತಾ. 12 ಗಂಟೆಗೆ ಎಚ್ಚರ ಆಯಿತು. ಇದು ಕೈ ಸೇದು ಎಡ್ದ ಕಡೆ ಕೈ. 2:30 ತನಕ ಫೋನ್ ಮಾಡಿ ಮಲ್ಕೊಂಡು ಬೆಳಗ್ಗೆ 8 ಗಂಟೆಗೆ ಎದ್ದಿದ್ದೀನಿ. ನಮ್ಮಮ್ಮ ಟೀ ಕೂಡ ಕೇಳಿಸ್ತಲ್ಲ ಅವಾಗ ಅಂತ ಈಗ ಅನ್ನ ಮಾಡಿದ್ರು. ಅನ್ನ ಮಾಡಿದ್ರು. ನಮ್ಮ ಕೃತಿಗೆ ರೊಟ್ಟಿ ಬೇಕಂತೆ. ಏನು ಹೊತ್ಕೊಂಡು ಕೂತವಳೆ, ನಂಗೆ ರೊಟ್ಟಿನೇ ಬೇಕು ಅಂತ. ಅದಕ್ಕೆ ಈಗ ಒಂಚೂರು ಹಸಿಟ್ಟು ಕಲಿಸ್ಕೊಂಡು ಅವಳಿಗೆ ಸಣ್ಣವು 2 ರೊಟ್ಟಿ ಇಲ್ಲಿಗೊಂದು ಬಾಕ್ಸ್ಗೊಂದು ಆಗೋ ಥರ ಹಾಕ್ತಾ ಇದ್ದೀನಿ. ಎಷ್ಟು ಕನ್ವಿನ್ಸ್ ಮಾಡಿದೆ ಗೊತ್ತಾ? ಸಂಜೆ ಹಾಕೊತೀವಿ. ಹಂಗೆ ಮಾಡ್ತಿರೋದವಳು ಡೈಲಿ ಕಣಮ್ಮ. ಎಲ್ಲಿ ಬೇಕು ಅಲ್ಲಲ್ಲಿ ಮಡಗಿರ್ತಾಳೆ. ಕ್ರೀಮ್ನ ಜಾಸ್ತಿ ಕಟ್ಸೋದು, ಕೆಳಿಗೆ ಒರೆಸೋದು ಎಲ್ಲ ಹೆಚ್ಚಾದ ಆಟ ಅವಳಿಗೆ. ಅದು ಏನಾರಿ ಬೈಯೋದು. ಬಟ್ ಬೆಟರ್ ಆಗೋಳ್ತಾರೆ. ಹೋದ್ವಾರದಕ್ಕಿಂತ ಆಟ ಮಾಡ್ತಾರೆ. ಸುಮ್ಮನಿರು. ಆಚೆ ವಾರ ಹಠ ಮಾಡ್ತಿದ್ರು. ಇನ್ನೇನು ಮಾಡ್ತಾ ಇಲ್ಲ, ನಿನಗೆ ಗೊತ್ತಾ, ಮನೇಲಿ ಇರ್ತಿಲ್ವಲ್ಲ. ಅವಳು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾಳಲ್ಲ, ನಿಂಗೆ ಗೊತ್ತಿಲ್ಲ ನಂಗೆ. ಬೆಟರ್ ಸುಮ್ಮನಿರು. ಬಿಡಮ್ಮ, ಇರ್ಲಿ ಬಿಡಮ್ಮ, ರಿಟರ್ನ್ ಹಾಕೊಳ್ಳೋಣ ಬಟ್ಟೆ. ನೋಡಿ ಫ್ರೆಂಡ್ಸ್, ರಿಟರ್ನ್ ಹಾಕೊಂಡು ಬೇರೆ ಡ್ರೆಸ್ಸೇ ತಗೊಳ್ಳಿ ಅದ್ರ ಬದಲು. ಇಲ್ಲಿ ನೋಡಿ ಫ್ರೆಂಡ್ಸ್, ಬೇಬಿ ಕ್ರೀಮ್ ಹಾಕೊಂಡು ಜಾಸ್ತಿ ಹಾಕೊಂಡು ಒಳ್ಳೆ ಕೋತಿ ಕಾಣ್ತಾವಳೆ. ಕೋತಿ ಚಿನ್ನು, ಯಾಕೆ ಚಿನ್ನಮ್ಮ ಹೋಣೆ ಅಂತ ನೋಡಿ ಫ್ರೆಂಡ್ಸ್. ಹೋಣೆ ಅಂತೋಡೆ ಮರ್ಯಾದಿನೇ ಇಲ್ಲ. ಇದು ಆ್ಯಕ್ಚುಲಿ ಅವಳು ನಮ್ಮ ಜೊತೆ ಟ್ರಿಪ್ಪಿಗೆ ಬರೋದಕ್ಕೆ ಬುಕ್ ಮಾಡಿದ್ಲು. ಅನ್ಕೊಂಡೆ ಕಣೆ, ಟ್ರಿಪ್ಗೆ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ದೆ. ಒಂದು ಪ್ಯಾಂಟು, ಒಂದು ಟಾಪು, ಒಂದು ವೆಸ್ಟ್ರನ್ ಡ್ರೆಸ್ಸು 3. ಇನ್ನೊಂದು ಜೊತೆ ಮನೇಲಿರೋದೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಎಲ್ಲ ಕೊಟ್ಟೋಯ್ತು. ಇವತ್ತು ನಾನು ಜೋಡಿಸ್ಕೋಬೇಕು. ಆಲ್ ದ ಬೆಸ್ಟ್. ಹೋಗ್ಬಿಟ್ಟು ಜೈ ಶ್ರೀರಾಮ್. ಓಕೆನಾ? ಏನೋಕೆ, ಇನ್ನೊಂದು ರೊಟ್ಟಿ ಹಾಕ್ತೀನಿ ಫ್ರೆಂಡ್ಸ್. ನಾನು ನೆನ್ನೆ ಶೋರೂಮ್ಗೆ ಹೋಗಿದ್ನಲ್ಲ, ಗಾಡಿ ಬಿದ್ನಲ್ಲ, ಫುಟ್ ರೆಸ್ಟ್ ಹಾಕಿಸ್ಕೊಂಡು ಸ್ವಲ್ಪ ಯಾಕೋ ಗುಲಾಬಿ ಅವತ್ತು ಬಿದ್ನಲ್ವ, ಅವತ್ತಿಂದ ಸ್ವಲ್ಪ ಇದು ಶೇಕ್ ಆಯ್ತಾಳೆ ಅಂತ ಅನ್ನಿಸ್ತಾ ಇತ್ತು ಮುಂದ್ಗಡೆ ಫ್ರಂಟಲ್ಲಿ. ಎಲ್ಲ ಸರಿ ಮಾಡಿಸ್ಕೊಂಡು ಸಂಜೆ ನಾನೇ ಬಂದಲ್ವ, ನೀವು ನೋಡಿದ್ರಿ ಅಲ್ವ ಈಗ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ. ನಮ್ಮ ಗುಲಾಬಿಲೆಲ್ಲ ತೋರಿಸುತ್ತೆ ಟೈಮು, ಡೇಟು, ಎಷ್ಟು ಕಿಲೋಮೀಟ್ರ್ ಓಡಿದ್ದೇವೆ, ಎಲ್ಲಾದ್ರಲ್ಲೂ ತೋರಿಸುತ್ತೆ. ಆಮೇಲಿಂದ ಇದು
ಎಷ್ಟೈತೇನು ಪೆಟ್ರೋಲ್ ಎಷ್ಟೈತೆ ಗಾಡೀಲಿ ಸ್ಕ್ರೀನ್ ಮೇಲೆ ಎಲ್ಲ ತೋರಿಸ್ತದೆ. ನಾನು ಹೆಡ್ ಮುಂಡೆ ನಂಗೆ 15 ದಿನ ಆದ್ರೂ ನಂಗೆ ಆಪ್ಷನ್ನೇ ಗೊತ್ತಿದ್ದಿಲ್ಲ. ನೆನ್ನೆ ಅಲ್ಲಿಗೆ ಹೋದಾಗ ನನಗೆ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಆಪ್ಷನ್ ಐತೆ ಅಂತ. ಹೆಲ್ಮೆಟ್ ಕೊಡ್ತಾರಂತೆ ಹೆಲ್ಮೆಟ್ ಇನ್ನೊಂದು 2 ದಿನ ಬಂದಿಲ್ಲ ಅಂತ ಅಂದರು. ಪರವಾಗಿಲ್ಲ, ಸಾಲಿಗ್ರಾಮ್ಗೆಲ್ಲ ತೊಗೊಂಡೋಗಿ ಬರ್ತೀನಿ. ಬಟ್ ಏನಂದರೆ ಕ್ರಾಸಲ್ಲಿ ನನಗೆ ಕ್ರಾಸ್ ಮಾಡ್ಕೊಳಕ್ ಬರ್ತಾ ಇಲ್ಲ. ಆಮೇಲೆ ನಾನು ಕುಳ್ಳಿ ಅಲ್ವಾ, ಸ್ಟಾಪ್ ಮಾಡಿದ್ರೆ ಕಾಲ್ ಕೊಟ್ಟು ಕೆಳಗಡೆ ಸಪೋರ್ಟ್ಗೆ ನಿಲ್ಲಿಸ್ಬೇಕಲ್ವಾ, ಕಾಲ್ ಕೊಡಕ್ಕಾಯ್ತಾ ಇಲ್ಲ. ಕಾಲ್ ಕೊಡ್ತೀನಿ ಬಟ್ ಒಂದ್ ಸ್ವಲ್ಪ ನೀಟಾಗಿ ಕೊಡಕ್ಕಾಯ್ತಾ ಇಲ್ಲ. ಈಗ ಹೈಟ್ ಇರೋರಿಗೆ ತುಂಬಾ ಬೆನಿಫಿಟ್ ಐತೆ. ನಾವ್ ಯಾಕಾಲ ಕುಳ್ಳಿಯಾಗಿ ಹುಟ್ಬಿಟ್ಟು ಅಂತ ಇವತ್ತು ಫೀಲ್ ಆಯ್ತೈತೆ ನನಗೆ. ಇನ್ನೇನಿಲ್ಲ ನೋಡಿ, ರೊಟ್ಟಿ ಹಾಕ್ತಾ ಇದೀನಿ. ಇಷ್ಟು ರೊಟ್ಟಿ ತಿಂದಾನೆ ಹೋಗು, ನಿನಗೆ ಐತೆ ಮಾರಿ ಹಬ್ಬ. ನನಗೆ ಟೈಮ್ ಇಲ್ಲ, ಇನ್ನೊಂದು 5-10 ನಿಮಿಷ ಬಸ್ ಬಂದಿದೆ. ನಾನು ಇನ್ನು ತಿಂದಿಲ್ಲ. ನಾನು ಅಲ್ಲಿ ಹೋಗ್ಬೇಕು ಗೊತ್ತಾ, ಅಲ್ಲಿ ಟೈಮ್ ಆದ್ರೆ ಬೈತಾರೆ ನಂಗೆ. ಏನ್ ಇಲ್ಲೇ ಅದ 30 ಕಿಲೋಮೀಟರ್ ಚಿನ್ನು. ನನ್ನ ಮಗಳಿಗೆ ಸಣ್ಣ ರೊಟ್ಟಿ ಒಂದು ಹಾಕ್ಬಿಟ್ಟು ಈಗ ತಿಂಡಿ ಕೊಟ್ಟೆ, ತುಪ್ಪ ಹಾಕ್ಬಿಟ್ಟು ಇದು ಬಾಕ್ಸ್ ಬೇಯಿಸ್ತಾ ಇದ್ದೀನಿ. ಟೈಮ್ ಆಗೋಯ್ತು, ಏನು ಮಾಡೋಂಗಿಲ್ಲ. ನಾನು ಚಿತ್ರಾನ್ನ ಹಾಕೊಂಡು ತಿಂತಾ ಇದ್ದೀನಿ, ಬಿಸಿ ಬಿಸಿ ಚಿತ್ರಾನ್ನ. ಅಷ್ಟು ಬ್ಯುಸಿಯಾಗಿದ್ದೀನಿ ಲೈಫಲ್ಲಿ ಅಂತ ಹೇಳಿದ್ರೆ. ಸೊ ನನಗೆ ನಾನು ಕೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆ್ಯಂಡ್ ನಿಮಗೆ ವೀಡಿಯೋದಲ್ಲಿ ಏನು ತೋರ್ಸೋಕ್ಕಾಗ್ತಾ ಇಲ್ಲ, ಹೇಳೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಟ್ರಿಪ್ ಕ್ಯಾನ್ಸಲ್ ಆಯಿತು ಅಂತ ಬೇಜಾರು, ಇನ್ನೊಂದು ಕಡೆ ನಾನು ಅಂಗನವಾಡಿ ಕೆಲಸ ಮಾಡುತ್ತಾ ಇಲ್ಲ, ನಾನು BLO ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಬುಕ್ಸ್ ಬರೆಯೋದಾಗಿರ್ಬೋದು, ಪ್ರತಿಯೊಂದು ಆ್ಯಂಡ್ ಮಕ್ಕಳನ್ನ ಎಲ್ಲರೂ ಕೂಡ ಪ್ರತಿಯೊಬ್ಬರು ಮಿಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಆಗ್ತಾ ಇದೆ, ಏನು ಮಾಡೋ ಹಾಗಿಲ್ಲ. ಇವಾಗ ನಾನು ತಿಂಡಿ ತಿಂದು ಡ್ಯೂಟಿಗೆ ಹೊರಟ್ರೆ ಇನ್ನು ಸಂಜೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋದು. ಸೊ ಇದು ಇಷ್ಟು ಕಥೆಯಾಗಿತ್ತು ನಂದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಹೈಪ್ ಪಾಯಿಂಟ್ ಶೋ ಆದರೆ ಹೈಪ್ ಪಾಯಿಂಟ್ಸ್ನ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಥವಾ ಏನು ಗೊತ್ತಿಲ್ಲ, ನೆಕ್ಸ್ಟು ಸಿಗೋಣ.